ಮಹಾಗುರು ಹೆತ್ತ ತಂದೆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ. ದೇಹ ಮನಗಳ ಭ್ರಾಂತಿ ಎಳೆದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ. ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ, ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ, ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ. ನಿಲ್ಲಿಸಿ, ಈ ಬೂಟಾಟಿಕೆಯ ನಾಟಕ ಸಾಕು. ಯಾರಮ್ಮ ನೀನು? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣವೇನು? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚನ್ನ ಮಲ್ಲಿಕಾರ್ಜುನ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ಆಹಾ, ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌನೇಂದ್ರಿಯಗಳನ್ನು ಕೂದಲಿನಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆಯನ್ನು ಕಳಚಲು ಬರುವಂತೆ ವೈರಾಗ್ಯ ಭಾವ ಬರುತ್ತಿದೆ. ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ. ಈ ಹಾರಿಕೆಯ ಉತ್ತರ ಬೇಡ. ವೈರಾಗ್ಯ ಭಾವ ಅಳವಟ್ಟಿದರೆ ಕೂದಲಿನಿಂದ ಗೌನೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನಮಗಾಗಿ? ಹೌದು. ನಿರ್ವಿಕಾರ ಸ್ಥಿತಿ ಅಳವಡಿದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ. ಭಲೇ ಮಗಳೇ, ಎಂತಹ ವೈರಾಗ್ಯವಿದು! ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟರೆ ಅದು ಕಲಂಕಿತವಾಗಲು ಆಸ್ಪದವಿತ್ತು. ನಾನಾದರೂ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ. ಇನ್ನು ಮುಂದೆ ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿಲ್ಲ. ಸಿಪ್ಪೆ ಎಂದರೆ ಹಣ್ಣಿಗೆ ಕ್ರಿಮಿ ಕೀಡಿಯಿಂದ ರಕ್ಷಣೆ, ಸೀರೆ ಎಂದರೆ ಸ್ತ್ರೀಗೆ ಶೀಲ ರಕ್ಷಣೆ. ಅದನ್ನೇ ಕಳಚಿ ಬಿಟ್ಟರೆ ದೇಹದಲ್ಲಿದ್ದು ದೇಹ ಗುಣವಳಿದುಕೊಂಡರೆ ದೇವನೊಡನೆ ಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ. ಆಹಾ, ಎಂತಹ ಉತ್ತರ! ಕಾಮ ಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ದೇವನೊಡನೆ ಭಾವ ಸಮರಸ ಸಾಧ್ಯ. ಅವನಲ್ಲಿ ನಾನೂ ಒಂದಾಗಿರುವೆ. ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ. ನಾನು ಸತ್ಯ ಎಂದು ಹೆಣ ಹೇಳದು. ಹೆಪ್ಪಿಟ್ಟ ಹಾಲು ಸಿಹಿಯಾಗದು. ಆತ್ಮಾನುಭೂತಿ ಹೊಂದಿದವನು, ಶಬ್ದಮುಗ್ಧನಾಗಿರುವವನು ಮಾತು ಅಜ್ಞಾನಿಯ ಲಕ್ಷಣ. ನಿದ್ರೆ ಅರ್ಧ ಸಾವು. ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ? ಹೆಪ್ಪಿಟ್ಟ ಹಾಲು ಮೊಸರು ಹುಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ? ನಾವು ಎಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ. ನೀನು ಮಾತಿನ ಜಾಣೆ. ತುಂಬುವಾಗ ಸದ್ದು ಮಾಡುವ ಬಿಂದಿಗೆ, ತುಂಬಿದಾಗ ಮೌನ ತಾಳದೆ? ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು. ಆದರೆ ಏನಂತೆ? ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತು ಸದ್ದು ಮಾಡದೆ? ನಿಜ ನಿಜ. ಹಾಗೆಯೇ ಸಿದ್ದರಾಮಯ್ಯ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ